ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ. ವೀಕ್ಷಕರೇ, ನಿಮಗೂ ಕೂಡ ಶತ್ರು ಕಾಟಗಳು ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಹಿತಶತ್ರುಗಳ ದೋಷದಿಂದ ನಿಮ್ಮ ಕಾರ್ಯಗಳು ಕೆಲಸಗಳು ಎಲ್ಲವೂ ಕೂಡ ಸ್ಥಗಿತ ಆಗುತ್ತಾ ಇದೆಯಾ, ಮತ್ತು ಹಿಂದ್ಗಡೆ ಬೆನ್ನಿಗೆ ಚೂರಿ ಹಾಕುವಂತ ಜನರಿಂದ ಅವಮಾನ ಅಪಮಾನ ಕಷ್ಟ ನಷ್ಟ ನೋವುಗಳೇ ಜಾಸ್ತಿ ಆಗ್ತಾ ಇದ್ರೆ, ಈ ಒಂದು ವಿಡಿಯೋದಲ್ಲಿ ಅದನ್ನ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಈ ವಿಡಿಯೋ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ತಿಳಿಸೋದಕ್ಕಿಂತ ಮುಂಚೆ ನಿಮಗೂ ಕೂಡ ಶತ್ರು ಕಾಟ ಶತ್ರು ಬಾಧೆಗಳಿದ್ರೆ ಕಾಮೆಂಟ್ ಮೂಲಕ ಶ್ರೀ ಕಾಲಭೈರವಾಯ ನಮಃ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಹುಣ್ಣಿಮೆ ದಿವಸ ಕೂಡ ಇದನ್ನ ಮಾಡಬಹುದು. ಹುಣ್ಣಿಮೆ ದಿವಸನೇ ಮಾಡಿದ್ರೆ ಬಹಳ ಶ್ರೇಷ್ಠ. ಹುಣ್ಣಿಮೆ ದಿವಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಲಭೈರವನ ಎಲ್ಲಾ ಪೂಜೆಗಳನ್ನು ಮಾಡಿ ಆದ ನಂತರ ಒಂದು ಅರಳಿ ಮರದ ಎಲೆಯನ್ನ ನೀವು ತಗೊಳ್ಬೇಕಾಗುತ್ತೆ. ಅರಳಿ ಮರದ ಒಂದು ಎಲೆಯನ್ನು ತಗೊಂಡಾದ ನಂತರ ಅದರ ಮೇಲ್ಗಡೆ ಯಾವ ಶತ್ರು ನಿಮ್ಗೆ ತೊಂದರೆಗಳನ್ನು ಮಾಡ್ತಾ ಇದ್ದಾರೆ ಅವರ ಹೆಸರುಗಳನ್ನು ನೀವು ಬರಿಬೇಕಾಗ್ತದೆ. ಬರೆದಾದ ನಂತರ 11 ಕಲ್ಲುಪ್ಪು ಮತ್ತು 11 ಒಣಮೆಣಸಿನಕಾಯಿಯನ್ನ ತಗೊಂಡು ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು. ಕಪ್ಪು ಬಟ್ಟೆಯಲ್ಲಿ ಕಟ್ಟಾದ ನಂತರ ಬಿಳಿ ಎಕ್ಕದ ಗಿಡಕ್ಕೆ ನೀವು ಈ ಒಂದು ಬಟ್ಟೆಯನ್ನ ಕಟ್ಟಿ ಬರಬೇಕಾಗ್ತದೆ. ಇಷ್ಟು ಕೆಲಸ ನೀವು ಮಾಡಿದ್ದೆ ಅಂತ ಆದ್ರೆ ಯಾವುದೇ ಶತ್ರು ದೋಷಗಳಿರ್ಲಿ, ಯಾವುದೇ ಹಿತಶತ್ರು ದೋಷಗಳಿಂದ ನಿಮಗೆ ಸಮಸ್ಯೆಗಳು ಕಷ್ಟಗಳು ನೋವುಗಳು ಬರ್ತಾ ಇದ್ರು ಕೂಡ ಅದು ಶಾಶ್ವತ ರೀತಿಯಲ್ಲಿ ದೂರ ಆಗ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.